गजाननं भूतगणादिसेवितं कपित्तजम्बूफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजम् दीनरूपन्दिहेवो भागीललिनिन्दिहेवो ज्ञानदीक्षೆಯ ನೀಡಿ ದಯೆ ತೋರು ಗುರುವೇ ದೀನರೂಪಂದಿಹೇವೋ ಭಾಗೀಲಲಿನಿಂದಿಹೇವೋ ಜ್ಞಾನದೀಕ್ಷೆಯ ನೀಡಿ ದಯೆ ತೋರು ಗುರುವೇ ಕೃಷ್ಣನಾಲಯದಾಚೆ ನಿಂತ ಕನಕನ ರೀತಿ ಕಾದಿಗೆವು ಕಾತುರದೆ ನಮ್ಮ ಮೊರೆ ಕೇಳಿಸದೆ ದ್ರೋಣನ ಬಳಿ ಬಂದ ಏಕಲವ್ಯನ ತೆರದಿ ಗುರು ನಿಮ್ಮ ಕೃಪೆ ಬಯಸಿ ಬಂದಿಗೆವು ತಂದೆ ನಿಮ್ಮ ಪಾದದ ಬಳಿಯೇ ನಮಗೆ ಆಶ್ರಯ ನೀಡಿ ನಿಮ್ಮ ಪಾದದ ಬಳಿಯೇ ನಮಗೆ ಆಶ್ರಯ ನೀಡಿ ನಾಟಕವ ಹಾರೈಸಿ ಸಲಹೆಮ್ಮ ತಂದೆ ನಾಟಕವ ಹಾರೈಸಿ ಸಲಹೆಮ್ಮ ತಂದೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯ ಹುಳಿಹಕ್ಕಲ ಇಲ್ಲಿ ನಮ್ಮ ದೇವರ ಹಕ್ಕಲ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯ ದೇವರ ಹಕ್ಕಲ ಕೂಟ ಈ ತಾಯಿಯ ಸನ್ನಿಧಿಯಲ್ಲಿ ನಮಗೆ ನಾಟಕವನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರನ್ನು ಮತ್ತೊಮ್ಮೆ ಮನಪೂರ್ವಕವಾಗಿ ಸ್ಮರಿಸುತ್ತಾ ಶಾಂತಿಕಾ ಪರಮೇಶ್ವರಿ ನಾಟ್ಯ ಸಂಘ ಪೂಜಳಿಯವರು ಅರ್ಪಿಸುವ ಕಲಾಕುಸುಮ ಹೃದಯ ದೇಗುಲ ಪಾತ್ರ ಪರಿಚಯ ಶಂಕರ್ ಕೆ ಅಡಿಗುಂಡಿ ಇವರು ಭೈರವನ ಪಾತ್ರದಲ್ಲಿ, ರಾಮಕೃಷ್ಣ ಪರಮಹಂಸರ ಪಾತ್ರದಲ್ಲಿ ಮಹಾಬಲೇಶ್ವರ ಹೆಗಡೆ, ಮಾಣಿಕಚಂದ್ರನ ಪಾತ್ರದಲ್ಲಿ ರಾಮಚಂದ್ರ ಶೆಟ್ಟಿ ಶಿಕ್ಷಕರು, ಹೃದಯ ರಾಮನ ಪಾತ್ರದಲ್ಲಿ ಭಗೀರಥ, ಶಾಂಕಾರಿಯ ಪಾತ್ರದಲ್ಲಿ ಶ್ರೀಕಾಂತ್ ಆಚಾರ್ಯ ಶಿಕ್ಷಕರು, ಶಾರದಾ ದೇವಿಯ ಪಾತ್ರದಲ್ಲಿ ಮಹಾದೇವ್ ಭುಜಳ್ಳಿ, ದರೋಡೆಕೋರರು ಜಗದೀಶ್ ಹನುಮಂತ ಗೌಡ, ರಾಜೇಶ್ ಶಂಕರ್ ಗೌಡ, ದತ್ತಾತ್ರೇಯ ಹೆಗಡೆ, ಕುಮಾರ್ ಮನೋಜ್ ಹಾಗೂ ವಿಶೇಷ ಆಕರ್ಷಣೆ ದೇವಿಯ ಪಾತ್ರದಲ್ಲಿ ಶ್ರೀ ಮಂಜುನಾಥ್ ನಂದು ಗೌಡ. ಕಲ್ಕತ್ತಾದ ದಕ್ಷಿಣೇಶ್ವರದ ಹೂಲಿ ನದಿಯ ದಡದಲ್ಲಿ ಸ್ಥಿತವಾಗಿರುವ ಕಾಳಿಯ ಮಂದಿರ ಇಂದು ವಿಶ್ವವಿಖ್ಯಾತವಾಗಿದೆ. ಈ ಮಂದಿರವನ್ನು ಅತ್ಯಂತ ಶ್ರೀಮಂತಳಾದ ರಾಣಿ ರಸ್ಮೋನಿ ಎನ್ನುವಳು 1847ರಲ್ಲಿ ನಿರ್ಮಾಣ ಕಾರ್ಯ ಪ್ರಾರಂಭಿಸಿ 1855ರಲ್ಲಿ ಮುಕ್ತಾಯ ಮಾಡಿದಳು ಎನ್ನುವುದು ಇತಿಹಾಸದ ದಾಖಲೆ. ಶ್ರೀ ರಾಮಕೃಷ್ಣ ಪರಮಹಂಸರಿಗೂ ಈ ದಕ್ಷಿಣೇಶ್ವರಿ ಕಾಳಿಕಾದೇವಿಗೂ ಅವಿನಾಭಾವ ಸಂಬಂಧ. ಚಿಕ್ಕಂದಿನಿಂದಲೂ ಆಧ್ಯಾತ್ಮಿಕತೆಯತ್ತ ಒಲವು ತೋರಿದ ಗದಾಧರ ರಾಮಕೃಷ್ಣ ಪರಮಹಂಸರಾಗಿದ್ದು ರೋಚಕ. ಆಧ್ಯಾತ್ಮಿಕತೆಯ ಉತ್ತುಂಗಕ್ಕೇರಿ ವೇದಗಳನ್ನು ಕಲಿತು ಮಂತ್ರದ್ರಷ್ಟರಾಗಿದ್ದ ಪರಮಹಂಸರು ಈ ಕಾಳಿ ಮಂದಿರದ ಪೂಜಾರಿಯಾಗಿದ್ದು 30 ವರ್ಷಗಳ
ಮಂದಿರದ ಈ ಮಾತೆಯ ಸಾಕ್ಷಾತ್ಕಾರವನ್ನು ಕೂಡ ಪಡೆದವರು. ಶ್ರೀ ರಾಮಕೃಷ್ಣ ಪರಮಹಂಸರೆಂಬ ಆಧ್ಯಾತ್ಮಿಕ ಮಹಾಕಲ್ಪದ ಹಿಂದೆ ಇರುವ ಮಹಾಶಕ್ತಿ ಇವರ ಹೆಂಡತಿ ಶಾರದಾ ಮಾತೆ. ಇವರ ಅವತಾರದ ಬಗ್ಗೆ ವಿವೇಕಾನಂದರು ಹೇಳುವ ಮಾತೆಂದರೆ ಭಾರತೀಯ ನಾರಿ ಶಕ್ತಿಯ ಪುನರುತ್ಥಾನಕ್ಕೆ ಅವತರಿಸಿ ಬಂದವಳು ಅಂತ. ದಕ್ಷಿಣೇಶ್ವರದ ಕಾಳಿಬೇರಿಯಲ್ಲ, ತಮ್ಮ ಸತಿಯ ಸ್ಥಾನದಲ್ಲಿ ನಿಂತಿರುವ ಶಾರದೇರಿಯಲ್ಲ ಅಂತ ತಿಳಿದು ಪರಮಹಂಸರು ದಕ್ಷಿಣೇಶ್ವರಿ ಕಾಳಿ ಮಾತೆ, ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ, ಭೈರವ, ಅವನು ಅರಣ್ಯದಲ್ಲಿ ನಿಲ್ಲಿಸಿದ ಕಾಳಿಯ ಮೂರ್ತಿ, ಇವೆಲ್ಲದರ ನಡುವೆ ಕಳುಗಿ ಹಾಕಿಕೊಂಡಿದೆ ಈ ನಾಟಕದ ಕಥಾವಸ್ತು. ವೀಕ್ಷಿಸಿ ನಾಟಕ ಹೃದಯ ದೇಗುಲ. ಕಿವಿಯ ಕಮ್ಮಟಿಗೆ ಒಡೆದು ಹೋಗುವಂತೆ ಚೀರುವ ಚೀರುಂಡೆಗಳು, ಚಿರತೆಗಳು ಕೊಟ್ಟಿಗೆಯನ್ನ ಹೊತ್ತು ದನ ಕರುಗಳನ್ನ ಕಚ್ಚಿಕೊಂಡು ಹೋಗುವ ಹೊತ್ತು ಹುಲಿ ಸಿಂಹಗಳ ಕೂಗಿನ ಪ್ರತಿಧ್ವನಿಗೆ ಅರಣ್ಯಕ್ಕೆ ಅರಣ್ಯವೇ ಗಡಗಡನೆ ನಡುಗುತ್ತಿತ್ತು. ಎಲ್ಲೋ ದೂರದ ಕತ್ತಲ ರಾತ್ರಿಯ ಗಾಳಿಯ ಸತಿಗೆ ಕಚ್ಚಿ ನಾಯಿಯೊಂದು ನಿಖಾರವಾಗಿ ಅಳುತ್ತಿತ್ತು. ದೆವ್ವದ ಆಲದ ಮರದ ಮೇಲೆ ದೀನವಾಗಿ ಕಿರಿಚುತ್ತಾ ಹಕ್ಕಿಗಳು ಕಣ್ಣು ತೇಲಿಸುವ ಹೊತ್ತು ಈ ಭಯಂಕರ ರಾತ್ರಿಯಲ್ಲಿ ಯಾತ್ರೆಗೆ ಹೊರಟಿದ್ದಾರೆ ನೋಡಿ. ಶ್ರೀಮಂತ ಮಾಣಿಕ ಚಂದ ಮತ್ತು ಅವನ ಹೆಂಡತಿ ಶಾಂಕಾರಿ ದಕ್ಷಿಣೇಶ್ವರಿ ಯಾತ್ರೆಗೆ ಹೊರಟಿದ್ದಾರೆ ನೋಡಿ. ನೋಡಿ ನಾಟಕ ಹೃದಯ ದೇಗುಲ. ಶಾಂಕಾರಿ, ಹಾದಿ ತಪ್ಪಿದ್ದೇವೆ, ಖಂಡಿತವಾಗಿಯೂ ಹಾದಿ ತಪ್ಪಿದ್ದೇವೆ. ಹಾದಿಗೆ ಹೋದ್ರೆ ಸಿಕ್ಕುದೇ. ಹಠಮಾರಿತನ ಬೇಡ ಶಾಂಕಾರಿ. ನೋಡು ನೋಡು, ಇಲ್ಲಿ ನೋಡು, ಭಯಂಕರವಾದ ಕಾಡಿದು. ಬಾ, ಹಿಂದಿರುಗೋಣ. ಬಾ. ನೋಡಿ, ಈಗ ಬರ್ತೀರೋ ನನ್ನ ಹಿಂದೆ. ಆಯ್ತಾಯ್ತಾಯ್ತು, ನೀನು ಹೇಳಿದಾಗೆ ನಿನ್ನ ಹಿಂದೆ ಸುಮ್ಮನೆ ಬರ್ತೇನೆ. ಕತ್ತಲೆಯಲ್ಲಿ ಯಾವುದಾದ್ರೂ ಬಾವಿ ಬಿದ್ರು ಮಾತಾಡೋದು. ಯಾಕೆ ಸುಮ್ಮನೆ ಬರ್ಕೊಡ್ತೀನಿ? ಕತ್ತೆ ಹಾದಿ ತಪ್ಪಿದ್ರೆ ನಮ್ದೇನಲ್ಲ. ನಾನು ಮತ್ತೆ ಹೇಳಿರ್ಲಿಲ್ವೇನೆ, ನಾವು ಯಾತ್ರೆಗೆ ಹೊರಟ ಎತ್ತಿನ ಬಂಡಿ ಈ ಕಾಡಿನ ಪಕ್ಕದಲ್ಲಿಯೇ ಚಕ್ರ ಮುರಿದು ಬಿತ್ತು. ಊರವರನ್ನು ಕರೆಸಿ ಬೆಳಗಾದ ಮೇಲೆ ಸರಿಪಡಿಸಿಕೊಂಡು ದಕ್ಷಿಣೇಶ್ವರಿ ಯಾತ್ರೆಗೆ ಹೊರಡಬಹುದಿತ್ತಲ್ವೇ? ನೋಡಿ, ನಮ್ಮ ಗಾಡಿ ಜೊತೆ ಹೊರಟಿದ್ದಾಳೆ ಆ ವಯ್ಯಾರಿ. ಮುಖ ಕೂಡ ನೋಡ್ಲಿಕ್ಕಿಲ್ಲ. ಅವಳು ನಡಿ ಏನು ಆ ಬಿಳಿ ಸೀರೆ ಉಂಟ ಎಳೆ ವಯಸ್ಸಿನ ಬೇತಾಳ ವೈರವಿ.
ವಿಕಲ್ಪದ ಹುಡುಗಳು ಸಿಗಲು ಹೆಚ್ಚುವಂತೆ ಯೋಗಿನಿಯಂತೆ ನಮ್ಮ ಜೊತೆಗೆ ಹೊರಟ ಆ ಸಾಧ್ವಿನಿಯನ್ನೂ ಸಹ ಸಂಶಯದ ದೃಷ್ಟಿಯಿಂದ ನೋಡುವ ಈ ನಿನ್ನ ಕಣ್ಣುಗಳನ್ನು ಏನು ಕಣ್ಣುಗಳೆಂದಿಗೆ ಅಥವಾ ಸುಂದರವಾದ ಮುಖದ ಮೇಲೆ ಮುಟ್ಟಿದ ಎರಡು ಹುಡುಗಳೆಂದಿಗೆ ಸಂಶಯವಿಲ್ಲದಿದ್ದರೆ ಗಂಡಸರು ಅಶ್ವಮೇಧ ಯಾಗ ಮಾಡಿದರೆ ಇಂದ್ರ ಮದುವೆಗೆ ಮುಟ್ಬಿಟ್ಟರು. ಮಕ್ಕಳಿಲ್ಲ ಅಂತ ಹರಕೆ ಹೊರಟು ದಕ್ಷಿಣೇಶ್ವರಿ ಯಾತ್ರೆಗೆ ಹೊರಟಿದ್ದೇವೆ. ಈ ಯಾತ್ರೆ ಸಮಯದಲ್ಲಿ ಯಾರು ಗೃಹಿಣಿಗೆ ಒಪ್ಪುವ 4 ಮಾತುಗಳಾದರೂ ನಿನ್ನ ಬಾಯಿ ಹೊರಬೇಕಿದೆ. ಈ ವಿಷ್ಣು ಚಾವಣಿಯ ಕ್ಷಮೆಯಿಂದಾದ ನಿನ್ನ ಸ್ವಭಾವ ನವಿಗಳಿಗೆಲ್ಲ ಇಡೀ ಊರಿಗೆ ಬಂದಿದೆ. ಯೋಗಿನಿಯಂತೆ ನಮ್ಮ ಜೊತೆಗೆ ಹೊರಟ ಆ ಸಾಧ್ವಿನಿಯ ವಿಷಯದಲ್ಲಿ ಮಾತ್ರ ನನಗೆ ಎಂತ ತಾಯಿಗಿಂತ ಹೆಚ್ಚಿನ ಗೌರವ ಉಂಟಾಯಿತು. ಜ್ವರದಿಂದ ಬಳಲುತ್ತಿದ್ದರೂ ಒಂದು ಹನಿ ನೀರು ಕುಡಿಯಲಿಲ್ಲ. ಕಲ್ಲು ಮುಳ್ಳುಗಳು ಚುಚ್ಚಿ ಕಾಲುಗಳಿಂದ ರಕ್ತ ಸೋರುತ್ತಿದ್ದರು ನಮ್ಮ ಗಾಡಿ ಹತ್ತಿಕೊಂಡಿರಲಿಲ್ಲ. ಪತಿಯ ದರ್ಶನವಾಗುವ ತನಕ ನಿರಾಹಾರದಿಂದಿದ್ದು ಬರಿಗಾಲಿನಲ್ಲಿಯೇ ದಕ್ಷಿಣೇಶ್ವರಿ ಯಾತ್ರೆ ಮಾಡಬೇಕೆಂದಿದ್ದೇನೆ. ತಂದೆ ಕೈ ಮುಗಿದು ಹೊರಟೇ ಬಿಟ್ಟರು. ಗಂಡನನ್ನು ದೇವರೆಂದು ನಂಬಿ ಹಾದಿಯಲ್ಲಿ ಕಂಡವರನ್ನು ತಂದೆ ಎಂದು ಕರೆಯುವ ಕೋಮಳಶೀಲವು ಎಂಥ ಪಾಪಿಗಳನ್ನು ಸಹ ಉದ್ಧರಿಸಬಲ್ಲದು. ಮಕ್ಕಳಿಲ್ಲದ ನನಗೆ ಅವಳು ತಂದೆ ಎಂದು ಕರೆದ ಶಬ್ದ ಎಂಥ ಹಿತವನ್ನು ನೀಡಿತು ಬಲ್ಲೆಯ ಶಾಖಾರಿ. ಹಾಗಾಗಿ ಇದಕ್ಕೆ ವಯಸ್ಸಿಗೆ ಬಂದ ಒಳ್ಳೆ ಕೋಣೆಯಿಂದ ಒಂದು ಮಗು ಹಾಗೆ ಸಿಕ್ಬಿಡ್ತಲ್ಲ, ಅದನ್ನೇ ಒಂದು ಮುಟ್ಟಿಯನ್ನು ಹೊತ್ಕೊಂಡು ಹೊಸದೇವನೆಂದು ಊರಿಗೆ ಹೋಗಬೇಡಿ. ಪುಣ್ಯದ ಮೇಲೆ ಮತ್ಸರ ಪಟ್ಟು ಪಾಪವು ನಿರುಪದ್ರವಿಗಳನ್ನು ಕಾಡಿದಂತೆ ಪರಿಯುಗದ ಬೈಕೆ ಕತ್ತಲಲ್ಲಿ ಓಡಾಡಿ ಎತ್ತ ಸಾಯುವುದಕ್ಕಿಂತ ಹಿಂದಿರುಗಿ ಹೋಗಿ ಬೆಳಗಾದ ಮೇಲೆ ದಕ್ಷಿಣೇಶ್ವರ ಯಾತ್ರೆಗೆ ಹೊರಡೋಣ. ಬಾ ಬಾ. ಗಡಿ ಪ್ರಾಣ ಹೋಗೋ ಸಾಧ್ಯವಿಲ್ಲ. ನಮ್ಮ ಗಾಡಿಯಲ್ಲಿ ಹೊರಟಿದ್ದಾಳೆ ಆ ಮೈಯಲ್ಲಿ ಆ ಮುಖಗಳು ನೋಡಿಕ್ಕಿಲ್ಲ ಎಷ್ಟೋ ಕಾಣಿಸ್ತಿಗೆ. ಏನು ಅವಳ ಅಹಂಕಾರ ಮಾಡಿದ್ದೇನೆ. ಅಹಂಕಾರ ಮಾಡಿದ್ರು. ಯಾಕೆಂದ್ರೆ ನನ್ನ ಮೈ ಮೇಲೆ ಇಷ್ಟು ಚಿನ್ನದ ಆಭರಣಗಳಿದ್ರು. ಕಣ್ಣಿಗೆ ನೋಡಿದ್ರಿ ನನ್ನ ಮೈ ಮೇಲೆ ಒಂದು ಕವಡೆ ಕಾಸು ಇಲ್ಲ. ಆ ನಡೆಯುವಾಗ ಆ ಕೊರಡ ತೋರಿಸುವುದೇನು, ಆ ಸರಿ ಬೀಸುವುದೇನು. ಆದರೆ ನನಗೆ ಇಂಥ ಸ್ವಲ್ಪ ಹೋಗಿದ್ದೇನೆ. ಎಷ್ಟು ಅಹಂಕಾರ ಹುಡುಗಿ. ಏನೇನಿದ್ದಾನೆ ಬಲ್ಲಿನ ಶಕ್ತಿ ಹೋಗಿದ್ದಿದ್ರೆ ಅವ್ರು ನಿಜವಾಗ್ಲೂ ಭಾವಾಗ್ತಿದ್ವಲ್ಲೇ. ಇನ್ನು ಎಷ್ಟು ಜನ ಹೆಂಗಸರು ಹೇಳಿ ಹೇಳಿ ನೀವು ತಿಂದು ಬಿಟ್ಟಿದ್ಯೋ ಏನು. ಸರಿ, ಹೋಗು. ಅಂದುಕೊಳ್ಳಿ ಕೊಡಬೇಡ್ವೆ. ಕೊಡಬೇಡ್ವೆ. ಇಂದು ಅಮಾವಾಸ್ಯೆ ಬೇರಾಗಿ ಮಧ್ಯೆ ರಾತ್ರಿಯ ಬಂದವರು ಈ ಕಾಡಿನ ಮಧ್ಯೆ ನೀನು ಕೆಟ್ಟ ಸೊನ್ನೆಯನ್ನು ಕೂಗಿಕೊಂಡ್ರೆ ಪುರಾತನ ಕಾಲಗಳ ಮರಗಳ ಮೇಲಿರುವ ಭೂತ ಪ್ರೇತಗಳೆಲ್ಲ ಇರುವುದನ್ನು ನಿನ್ನ ತಲೆಯನ್ನು ಮುರಿತವೆ. ಕೊಡಬೇಡ್ವೆ. ಭೂತ ಪ್ರೇತಗಳ ಮಾತನ್ನು ಬಿಡು. ಆದಿಯಲ್ಲಿ ಸಿಕ್ಕ ಯಾತ್ರಿಕರ ತಲೆ ಒಡೆದು ಆ ತಲೆ ಬುರುಡೆ ಚಿಪ್ಪಿನಲ್ಲಿ ಸ್ಮಶಾನ ಕಾಡಿಗೆ ದೀಪ ಹೊತ್ತಿಸುವ ದೊರಡೆ ಹೋಗಿದ್ದಾರೆ. ಅಯ್ಯೋ ಕೊರಡೆ ಅದೇ ಕೊರಡೆ ಏನది ದೀಪ ಅದು ಯಾಕ್ರಿ ಮಾಡ್ತಾರೆ ಯಾಕ್ರಿ. ನಿನ್ನ ಪುಣ್ಯದ ಫಲದಿಂದ ಅವರೇ ಏನಾದರೂ ದಾರಿ ಸಿಕ್ಕಿದ್ರೆ ಕೇಳಿಡು ಅವರನ್ನೇ ಯಾಕೆ ಅಂತಾರೆ. ಅಯ್ಯೋ ಹಾಗಾದ್ರೆ ಈಗ ನಿನ್ನ ದಾಮಣಗಳ ಗತಿಯಲ್ಲಿ ಏನು ಯಾತ್ರೆಗಳು ಈ ಒಡವೆಗಳ ತರಬೇಕಂತ ಒಂದು
ಮೆಚ್ಚಿದ ಗಂಡನಿಗಾಗುವ ಸಂಸ್ಕಾರ ಇದೆ. ನೋಡಿ, ಈಗ ಬಾಯಿ ಮುಚ್ಕೊಂಡು ನನ್ನ ಮುಂದೆ ಬರ್ತಿರೋ ಇಲ್ಲ? ಬೇಡ ಚಂದ್ರ, ಬೇಡ. ಖಂಡಿತವಾಗಿಯೂ ಹಠ ಮಾಡಬೇಡ. ಇಲ್ಲ. ನೋಡು, ಯಮಧರ್ಮದ ಕರೆ ಇಲ್ಲದೆ ಯಮದೂತರ ಹೆಗಲೇರುವ ಹಠ ಮಾಡಬೇಡ. ಇಲ್ಲ. ಇಂದುರಿಗೆ ಹೋಗಿ ಗಾಡಿ ಸರಿಪಡಿಸಿಕೊಂಡು ಬೆಳಗಾದ ಮೇಲೆ ಹೇಗಾದ್ರೂ ಮಾಡಿ ಈ ಕಾಡ್ದಾಟ ಹೋಗೋಣ. ಬೇಡ. ಬಾ. ಬೇಡ. 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 ಹೋಗ್ಬೇಡ. ಬೇಡ. ಯಮನೇ ಬರಲಿ. ಆ ಗೋಡೆಗೆ ಯಮ ಬರಲಿ. ಅಯ್ಯೋ. ಸಾಕಿರಲ್ಲ. ಬೇಡ. ಅಯ್ಯೋ. 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 ಯಮ. ಯಮ. ಯಮದೂತ. ಯಮದೂತ. ನಾವು ಯಾತ್ರಿಕರು. ಏನಿಲ್ಲ. ನಾವು ತುಂಬಾ ಬಡವರಪ್ಪ. ರಾಕ್ಷಸ. ವ್ಯಾಪಾರ ಮಾಡುವಾಗ ಪುರಾಣದಲ್ಲಿ ಕೇಳಿವೆ ನಾವು. ದುಷ್ಟ. ದೂರ. ದೂರವೇನು? ಏನ್ರಿ? ಹಾವು ಕಣ್ಣು ಕೋತಿಯಂತೆ ಕಣ್ಣು ಬಿಡ್ತಾ ನಿಂತಿರಲ್ರಿ. ನಿಂತಿರಲ್ರಿ. ನಿಮ್ಗೆ ಏನಾದ್ರು ತರಬೇಕಲ್ರಿ. ನೀವು ನಮ್ಮ ಅಪ್ಪನ ಮನೆ ಮಾಡಬೇಕು. ಅಯ್ಯೋ, ಈಗ ಈ ಚಿಕ್ಕ ಪುಡಿ ಕೊಟ್ಟು ಬರೆಯುವುದಿಲ್ಲ. ಒಡವೆಗಳನ್ನ ಕೊಡ್ಲಿಕ್ಕಿಲ್ಲ. ಬೇಕಾದಲ್ಲಿ ಏನೋ ನೀಚ ಚಾಂಡಾಲ ನನ್ನ ಮೈ ಮುಟ್ಟಿದ್ರೆ ಸುಟ್ಟು ಬೂದಿ ಆಗ್ತೀರಾ. ಸರ್ಪದ ಒಡವೆಗಳನ್ನ ಬಯಸಿದ್ರೆ ಸಾಯುವಂತಲ್ಲಿ ಬಿಡಿ ಬಿಡಿ ಒದ್ದಾಟ ಸತ್ಯ. ನನ್ನ ಪ್ರಾಣವನ್ನು ಒಡವೆಗಳನ್ನ ಕೊಡ್ಲಿಕ್ಕಿಲ್ಲ. ಸರ್ಪದ ಬಾಯಿಯಲ್ಲಿ ಸಿಕ್ಕ ಕಪ್ಪೆ ಜಗತ್ತನ್ನೇ ತೂರಿಕೊಂಡಂತೆ. ಸಾವಿರ ದವಡಿಯಲ್ಲಿ ಸಿಕ್ಕರು ನಿನ್ನ ಬಾಯಿಗೆ ಒಳ್ಳೆ ಮಾತು ಬರ್ತಾ ಇಲ್ವಲ್ಲೇ? ಒಟ್ಟು ಬಿಡೆ ಮಾಡಬೇಡ. ಕೊಟ್ಬಿಡು, ಕೊಟ್ಬಿಡು. ಏನು ಮುಟ್ಟಿನಂತ ಮಾತಾಡಿದ್ರಿ? ನನ್ನ ಪ್ರಾಣ ಹೋಗಿ ಒಡವೆಗಳನ್ನ ಕೊಡ್ಲಿಕ್ಕಿಲ್ಲ. ಒಂದಿಷ್ಟು ರೌಪ್ಯಗಳಿಗೆ ಅವತಾರಣಿಯ ಕಾಣಿಕೆಗಾಗಿ ತಂದ ಬಂಗಾರದ ದಂಡಾಧಿಪತಿಗೆ ಅಯ್ಯೋ. ಎಲ್ಲ ರಾಕ್ಷಸ ಹೊರಗೆ ಸಂಹಾರ ಮಾಡುವಾಗೆಂದು ಪ್ರಾರ್ಥನೆ ಕೇಳಿದೆನು. ಇಲ್ಲ. ಇಲ್ಲ. ನಾನು ಒಡವೆಗಳನ್ನು ಮಾತ್ರ ಕೊಡಲಾರೆ. ಅಯ್ಯೋ. ಅಯ್ಯೋ. ಒಡವೆಗಳನ್ನ ಮಾತ್ರ ಕೊಡಲಾರೆ. ಅಯ್ಯೋ. ಅಯ್ಯೋ. ನನ್ನ ಬಂಗಾರದ ಬಳೆಗಳೇ
ಮಳೆಗಳೇ ಹೊಟ್ಟೆಗೆ ಹಿಟ್ಟಿಲ್ಲದೆ ಸ್ವಾಮಿ ಹಸಿವು ಹಸಿವು ಅಂತ ಗೋಳಾಡುತ್ತಿದ್ದಳು. ಹಿಡಿ ಅನ್ನಕ್ಕಾಗಿ, ಚೂರು ರೊಟ್ಟಿಗಾಗಿ ಊರೂರೊಳಗೆ ಯಾರೂ ಕೆಲಸ ಕೊಡಲಿಲ್ಲ, ಕನಿಕರಿಸಲಿಲ್ಲ. ನನ್ನ ಹೆಂಡತಿ ಹಸಿವನ್ನು ನೀಗಿಸುವ ಸಲುವಾಗಿ ಸಣ್ಣದೊಂದು ಕಡಿವಿನ ತಪ್ಪು ಮಾಡಿದೆ. ಆದರೆ ಈ ಸಮಾಜ ನನ್ನನ್ನ ಕಳ್ಳ ಕಳ್ಳ ಅಂತ ಮೂದಲಿಸಿದರು. ಬೇಸರ ಪಡಲಿಲ್ಲ. ನನ್ನ ಚಿಕ್ಕ ಗುಡಿಸಿನಲ್ಲಿ ಚಂದ್ರಮನಂತೆ ಮೂಡಿ ಬಂದ ನನ್ನ ಮುದ್ದು ಮಗಳ ಮುಖವನ್ನು ನೋಡಿ ಎಲ್ಲವನ್ನೂ ಸಹಿಸಿಕೊಂಡೆ. ನನ್ನ ಮಗಳು ಅಪ್ಪ ಅಮ್ಮ ಅನ್ನುತ್ತಾ ಹೇಳುತ್ತಾ ಬೀಳುತ್ತಾ ಮನೆ ತುಂಬ ಓಡಾಡುತ್ತಿದ್ದರೆ ಈ ಜಗತ್ತಿನಲ್ಲಿ ನನ್ನಂತ ಸುಖಿವಂತ ಯಾರೂ ಇಲ್ಲ ಅಂದುಕೊಂಡೆ. ಆದರೆ ಅದು ಬಹಳ ದಿನ ಉಳಿಯಲಿಲ್ಲ. ಅದನ್ನೆಷ್ಟು ಮಾರಿದ ರೋಗ ರೂಪದಿಂದ ಬಂದು ಹಿಡಿದು ಬಿಟ್ಟರು.
ತಂದೆ ನಾನು ಮಗಳೆಂದು ಬಂದೆ. ಪ್ರೀತಿ ನನ್ನ ಮನದಲ್ಲಿ ಕನಿಷ್ಠರೇ, ಆ ದೌರ್ಬಲ್ಯ ನನ್ನಲ್ಲಿ ಎಷ್ಟಸ್ಥಿತವೂ ಇಲ್ಲ. ನನ್ನ ಮನಸ್ಸು ಕಲ್ಲಾಗಿದೆ, ಕಲ್ಲು. ಗಂಗೆಯ ಗರ್ಭದಲ್ಲಿರುವ ಕಲ್ಲುಗಳೆಲ್ಲ ಸಾಲಿಗ್ರಾಮ. ತಂದೆಯ ಮನವು ಕಲ್ಲಾದ ಗುರು, ಅದು ದೇವನಾಮ. ಮುಚ್ಚು ಬಾಯ್. ನಿನ್ನ ವಿಚಿತ್ರ ಮಾತುಗಳನ್ನು ಕೇಳಿ ನನ್ನನ್ನೇ ನಾನು ಮರೆತಂತಾಗ್ತಿದೆ. ನೋಡು, ನನ್ನನ್ನು ಸರಿಯಾಗಿ ನೋಡು. ನಾನೊಬ್ಬ ದರೋಡೆಕೋರ. ನನ್ನನ್ನು ನೋಡಿ ಕೂಗಿಕೋ, ಚೀರಿಕೋ, ಭಯಪಡು. ಕಳ್ಳನು ನಾನು, ಕಕ್ಕನು ನಾನು. ಸರಿಯಾಗಿ ನೋಡು. ನೋಡುತ್ತಿದ್ದೆ. ಕ್ರೌರ್ಯ ತೋರಲು ಪ್ರಯತ್ನಿಸುವ ನಿನ್ನ ಕಣ್ಣುಗಳಲ್ಲಿ ತಂದೆಯ ಪ್ರೀತಿ, ಅವಳು ಬೆಚ್ಚಿದ ನಿನ್ನ ತುಟಿಗಳಲ್ಲಿ ಮಗುವಳಿಗೆ ಮುದ್ದಾಡಿದ ಮಾಯೆ, ಕಲ್ಲೆಂದು ಹೇಳುವ ನಿನ್ನ ಹೃದಯ ದೇಗುಲದಲ್ಲಿ ವಾತ್ಸಲ್ಯದ ಇದ್ದಾನೆ. ನನ್ನ ಮಗಳೆಂದು ಕರೆಯಲು ನಿನ್ನ ಮನವು ಉಕ್ಕಿ ಉಕ್ಕಿ ಬರುತ್ತಿದೆ.
ನನಗ ಆ ದೇವರ ತಳ್ಳಿಯೂ ಬೇಡ. ಎಂದು ಇಲ್ಲದ ನನ್ನ ಮನಸ್ಸು ಇಂದೇಗೆ ಮೃದುವಾಗುತ್ತಲಿದೆ. ನಿನ್ನ ಮೇಲೆ ನನಗೆ ಆತ್ಮೀಯತೆ ಹುಟ್ಟುತ್ತಲಿದೆ. ಗಂಡನ ಮನೆಗೆ ಹೋಗುವ ಮಗಳ ತಂದೆ ಎನಿಸಿಕೊಳ್ಳುವ ಪುಣ್ಯ ಇದೆ ನನಗೆ. ಯಾಕೆ ಬಂದೆ? ನೀ ಎಲ್ಲಿಂದ? ಗಂಗೆ ಅರಿಶಲಿ ಕಲ್ಲಿಂದ ಎಲೆ ಹುಡುಗಿ ತಂದೆ ಎಂದು ಕರೆದೆ. ನನ್ನನ್ನು ಕೊಂದೆ. ಎಷ್ಟೊಂದು ತೃಪ್ತಿ ಇದೆ ಈ ನಿಷ್ಪಾಪ ಸ್ಪರ್ಶದಲ್ಲಿ. ದೇವರ ಮಹಿಮೆ ಆಗುತ್ತದೆ. ಈ ಜಗದ ಇನ್ನಾವ ವೈಭವವೂ ನನಗೆ ಬೇಡ. ನಿನ್ನ ಕಾಲಿಗೆ ಚಿನ್ನಿ ಬಟ್ಟೆ ಕಟ್ಟಿದೆಯಲ್ಲ, ಕಾಲು ನೋಡುವುದು ರಕ್ತ ಸೋರುತ್ತಿದೆ. ಬರಿಗಾಲಲ್ಲಿ ಗಂಡನ ಮನೆಗೆ ಹೊರಟಿದ್ದೀಯಾ? ಬಿಸಿಯಾಗಿದೆ, ಜ್ವರ ಬರುತ್ತಿದೆ. ಹೀಗೆ ಗಾಳಿಗೆ ನಿಲ್ಲಬೇಡ. ಹೀಗೆ ಬಾ. ನಿನ್ನನ್ನು ಗವಿಯಲ್ಲಿ ಕರೆದುಕೊಂಡು ಹೋಗಿ ನಿನ್ನ ಕಾಲುಗಳನ್ನ ಬಿಸಿ ನೀರನ್ನು ತೊಳೆದು ಏನಾದರೂ ಔಷಧಿಗಳನ್ನು ಮಾಡಿ ಇರುವವನಿಗೆ ಪ್ರಾಣ ಉಳಿಸುವ ಔಷಧಿ ಹೇಗೆ ತಿಂದಿದೆ? ಅಲ್ಲ ಅಲ್ಲಿಯ ಆ ಯಾತ್ರಿಕರನ್ನು ಹೊರ ಹೇಳು. ಅಯ್ಯೋ ಕಬ್ಬತ್ ಕೊಡ್ಬೇಡ. ಅಯ್ಯೋ ಕಬ್ಬತ್ ಕೊಡ್ಬೇಡ. ಅಯ್ಯೋ ಕಬ್ಬತ್ ಕೊಡ್ಬೇಡ. ಕೊಡ್ಬೇಡಪ್ಪ. ರಕ್ತ ಕೂಡಿಕೊಳ್ಳಬೇಡಿ. ಇವಳು ನನ್ನ ಮಗಳು. ಮಗಳು ಇವಳ ಕಾಲಿಗೆ ವಿಷದ ಮುಳ್ಳುಗಳು ತಾಗಿ ಜ್ವರ ಏರುತ್ತದೆ. ನಾನೊಂದು ಕಾರು ಪಶು. ಏನಾದರೂ ಔಷಧಿಗಳು ಮಾಡಿ ಇವಳನ್ನು ಬದುಕಿಸಿ. ನೀವು ಮೈ ಮುಟ್ಬೇಡಿ. ಜ್ವರ ಇದೆಯಿಂದ ನಾನು ನೋಡ್ತೀನಿ. ಜ್ವರದ ಔಷಧಲ್ಲ ನಾ ಬಲ್ಲೆ. 5 ಗಿಡಗಳ ಹಣ್ಣು ಬೇಗ ತನ್ನಿ, 3 ಗಿಡಗಳ ಹಾಲು ಬೇಗ ತನ್ನಿ. ಮುಖ ಹೇಗೆ ನೋಡ್ತೀರಿ? ಜೊತೆಗೆ ಎಲ್ಲ ಕಲ್ಕೊಂಡೆ ಕರ್ಕೊಂಡು ಹೊರಟು. ಅರೆ! ಏನಪ್ಪ ರಾಕ್ಷಸ ಮಾನವ, ಇವಳನ್ನ ನಾನು ಗವಿಗಳ ಕರ್ಕೊಂಡು ಹೋಗ್ಲೇ? ಕರೆದುಕೊಂಡು ಹೋಗಿ ಇವಳ ಕಾಲುಗಳನ್ನ ಬಿಸಿ ನೀರಿಂದ ತೊಳೆ. ಬೇಡ ಬೇಡ, ಅವಳು ನನ್ನ ಕಾಲ ತೊಳೆಯುವುದು ಬೇಡ. ಆ ಕೆಲಸವನ್ನು ನಾನೇ ಮಾಡಿಕೊಳ್ಳಬೇಕು. ಹೌದು, ಅದೇ ಒಳ್ಳೆಯದು. ಗಾಡಿ ಕೂಬೇಡ. ಜ್ವರದಿಂದ ಬಳಲ್ತಿದ್ಯಾ? ಬಾವಳ ಹೋಗೋಣ. ಗುಣವಾಗಬೇಕೆಂಬ ಇಚ್ಛೆ ತೋರಿದರೆ ಶುದ್ಧವಾದ ಮನಸ್ಸಿನಿಂದ ಆ ದೇವರಿಗೆ ಕೈದು. ನನಗೆ ಪರಿಶುದ್ಧವಾದ ಮನಸ್ಸಿಲ್ಲ, ಆದರೆ ನಿನ್ನ ಸಲುವಾಗಿ ಕೈ ಮುಗಿಯುತ್ತೇನೆ. ತಾಯೇ, ಜಗಜ್ಜನನಿ, ಅವಳು ಮೆಚ್ಚಿದ ಹಾಲಿನ ಮುಖವನ್ನು ಸೆಳೆಯಿಸಿ ಕರುಣಾನಂದ ಉದಾರಹಿತವನ್ನು ಪ್ರಕಟಿಸಿ ಈ ಜಗದ ಜೀವನಿಗೆ ತಾಯಿಯಾಗಿ ಬರಲಿ. ತಾಯಿಯಾಗಿ ಮುಗಿಸಿಕೊಂಡಿರುವ ಹಾಲಿನ ಕಣ್ಣೋಟದಲ್ಲಿ ಈ ಜಗವನ್ನೇ ಪೋಷಣೆಗೈಯುವ ಶಕ್ತಿ ಇದೆ ಎಂಬುದನ್ನು ನಾನು ಗ್ರಂಥರಾಗದಿರುತ್ತೇನೆ. ಈ ಗ್ರಂಥರಾಗದಿದೆ ನೀನೇ ಮುಗಿಸಿಕೊಂಡಿವೆ. ಈ ಜಗದ ಗತಿಯೇನಮ್ಮ? ಈ ಜಗದ ಗತಿಯೇನು? ದಯಾನಂದ ಹೃದಯದಿಂದ ನಿನ್ನ ಕರುಣಾಮೃತ ದೃಷ್ಟಿಯನ್ನು ಮೇಲೆ ಇತ್ತ ಚೆಲ್ಲು. ಆಗ ಜಡವಾಗಿ ಯಾವುದೇ ಎಚ್ಚರವಿಲ್ಲದೆ ಬಿಟ್ಟಿರುವ ಮರಳೂ ಕೂಡ
ಸತ್ತು ಹೋದ ನನ್ನ ಮಗಳ ಬಾಯಿಂದ ಬರುವ ಅಪ್ಪ ಎನ್ನುವ ಅಕ್ಕರೆಯ ನುಡಿಗಳು ಈಕೆಯ ನುಡಿಗಳಲ್ಲಿ ಕೇಳುತ್ತಿದ್ದೇನೆ. ನನ್ನ ಮುದ್ದು ಮಗಳ ಮುಖದಲ್ಲಿ ಉಕ್ಕುತ್ತಿದ್ದ ಪ್ರೇಮದ ಚಿಲುಮೆಯನ್ನು ಈಕೆಯ ಕಣ್ಣುಗಳಲ್ಲಿ ಕಂಡು ಮನ ತಣಿಯುತ್ತಿದ್ದೇನೆ. ಪ್ರೀತಿಯೇ ಬತ್ತು ಹೋಗಿರುವ ನನ್ನ ಅಂತರಾಳದಲ್ಲಿ ಮತ್ತೆ ಮಮಕಾರದ ಸೆಲೆ ಹೊಡೆಯುತ್ತಿದೆ. ಅವಳನ್ನು ಬಳಿ ತೆಗೆದುಕೊಂಡು ಮತ್ತೆ ನನ್ನನ್ನು ರೊಚ್ಚಿಗೆ ಬೀಸಬೇಡ. ಹಾಗೇನಾದರೂ ಘಟಿಸಿದರೆ ನಿನ್ನಿಂದಲೇ ಸೃಷ್ಟಿಯಾಗಿರುವ ಪಶು ಶಿಶು ಪಕ್ಷಿ ಪ್ರಾಣಿಯಾದಿಯಾಗಿ ಯಾವುದನ್ನು ಉಳಿಯಬಲ್ಲಾರೆ. ನಾನು ವ್ಯಕ್ತನಾದನೆಂದರೆ ಇಲಾಖೆಗೆ ನನ್ನೆದುರು ಬಂದು ನಿಂತರೂ ಉಳಿಯಬಲ್ಲಾರೆ. ಬೇಡ ಬೇಡ, ಹೊರಚಾಚಿದ ನಿನ್ನ ಕೆನ್ನಾಲಿಗೆಯನ್ನು ಹೊರಚಾಚು. ನಿನ್ನ ಮಧುರವಾದ ನುಡಿಗಳಿಂದ ನನ್ನ ಮಗಳ ಮುಖನ್ನು ಬಾಚಿ ತಪ್ಪಿತು. ಈ ಜಗತ್ತಿನ ಕಷ್ಟ ಕೋಟಲೆಗಳನ್ನ ಕೇವಲ ದೃಷ್ಟಿ ಮಾತ್ರದಿಂದಲೇ ಬಗೆಹರಿಸುವ ನಿನ್ನ ಅಪ್ಪುಗೆಯಲ್ಲಿ ನನ್ನ ಮಗಳು ಮಿಂಚಿನಂತೆ ಹೊಳೆದು ಮೇಲೆತ್ತು ಬರಲಿ. ಮತ್ತೆ ಈ ಭೂಮಿ ಮೇಲೆ ಬೆಳಕು ಚೆಲ್ಲಲಿ, ಬೆಳಕು ಚೆಲ್ಲಲಿ. ಯಾಕೋ ಏನು ಎಲ್ಲರೂ ಇತ್ತ ಕಡೆನೇ ಬರುತ್ತಿದ್ದಾರೆ. ಇಂದು ನನ್ನಿಂದ ಸಾಯಲು ಯಾಕೆ ಇತ್ತ ಕಡೆನೇ ಬರುತ್ತಿದ್ದಾರೋ ಏನು, ಹೊರಗೆ ನೋಡೋಣ. ಠಾಕೂರರೇ, ನಿಂತಿರುವುದೇಕೆ? ಗಾಡಿ ಹತ್ತಿ ಬಂದ ಜಗನ್ಮಾತೆ ಇಳಿದಳು. ಗಾಡಿ ನಿಂತಿತು. ಗಾಡಿ? ಇನ್ಯಾವ ಗಾಡಿ ಇದೆ? ನಿನ್ನ ಎದುರಿಗೆ ನಿಂತಿಲ್ಲವೇನಪ್ಪ, ಅದೇ ಈ ಗಾಡಿ. ಎಲುಬಿನ ಹಂದರಕ್ಕೆ ತೊಗಲ ಹೊದಿಕೆ ಮಾಡಿ ಬಿಗಿದುಕೊಂಡಿದೆ ನರನಾಡಿ. ಒಳಗೆಲ್ಲ ರಕ್ತ ಮಾಂಸದ ಗಾಡಿ. ಇದೂ ಒಂದು ಗಾಡಿ. ಠಾಕೂರರೇ, ಅಮಾವಾಸ್ಯೆಯ ಮಹಾಪೂಜೆಗೆಂದು ಭವತಾರಿಣಿ ಮುಂದೆ ಕುಳಿತ ನೀವು ಕೈಯಲ್ಲಿ ಹಿಡಿದ ಹೂದೀಪಗಳು ಸಹಿತ ಎತ್ತು ಹೊರಟೇ ಬಿಟ್ಟಿರಿ. ಈಗ ಈ ಕಾಡಿನ ಮಧ್ಯದಲ್ಲಿ ನಿಂತು ಏನೇನೋ ಹೇಳುತ್ತಿರುವಿರಿ. ಹೃದಯರಾಮ, ನಾನು ಪೂಜೆಗೆ ಕುಳಿತ ಸಂದರ್ಭದಲ್ಲಿಯೇ ದೇವಿಯು ಮೂರ್ತಿಯಿಂದ ಇಳಿದು ಬಂದು ನನ್ನ ಹೆಗಲೇರಿ ಕುಳಿತು, ಹೊರಡು ಮಗನೇ, ನೀನು ನನ್ನ ಗಾಡಿ, ನಾನು ನಿನ್ನ ಸವಾರಿ ಎಂದರು. ಇಲ್ಲಿ ಬರುವುದರೊಳಗಾಗಿ ಏನೆನಿಸಿತೋ ಏನು, ಇಳಿದೇ ಬಿಟ್ಟಳು. ಠಾಕೂರರೇ, ನನಗೆ ಒಂದು ಅರ್ಥವಾಗುವುದಿಲ್ಲ. ಮೊಳಕೆಯೊಳದ ಸಸಿಯು ಗಿಡವಾಗದೆ ಫಲ ನೀಡುವುದಿಲ್ಲ ಹೃದಯರಾಮ, ನೀಡುವುದಿಲ್ಲ ಹೃದಯರಾಮ. ಆ ಒಂದು ಹನಿ ಸಮುದ್ರ ನೀರು ತಾನೇ ಸಮುದ್ರವೆಂದು ತಿಳಿದಾಗ ಅದು ಅಲ್ಲಿಯೇ ಒಣಗಿ ಮರುಭೂಮಿಯಾಗುತ್ತದೆ. ಆದರೆ ಅದೇ ಸಾಗರದ ಅಸ್ತಿತ್ವವನ್ನ ಮನ್ನಿಸಿ ಸಮುದ್ರವನ್ನ ಸೇರಿದರೆ ಮಹಾಸಾಗರವಾಗುತ್ತದೆ. ಆದಿಮಾಯೆ ಇರದ ಸ್ಥಳ ಯಾವುದಿದೆ ಹೃದಯರಾಮ? ಆದಿಮಾಯೆಯಿಂದ ಸೃಷ್ಟಿಸಲು
ಇವತ್ತು ಜಗತ್ತಿನ ಆದಿಮಾಯೆಯೊಳಗೆ ತನ್ನ ಸಂಕೊಲೆಯೊಳಗೆ ಇಟ್ಟಿಕೊಂಡವಳೇ ಆದಿಮಾಯೆ. ಆದಿಮಾಯೆ ಇರದ ಸ್ಥಳದಲ್ಲಿ ನಾವೆಲ್ಲ ಜೀವಿಸಬಲ್ಲವೇ ರಾಮ? ಇದೋ 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 ಇಲ್ಲಿಯೇ ಇದ್ದಾಳೆ ರಾಮ, ರಾಮ ಇಲ್ಲಿಯೇ ಇದ್ದಾಳೆ. ಹೇ ರಾಮ, ನಾವು ಹುಡುಕುತ್ತಿದ್ದೇವೆ, ನಾವು ಏನನ್ನ ಮನಸ್ಸಿನಲ್ಲಿ ಹೇಳುತ್ತಿದ್ದೇವೆ. ಆ ಆದಿಮಾತೆ, ಆದಿಶಕ್ತಿ, ಭವತಾರಿಣಿ, ಆದಿಮಾಯೆ ಇಲ್ಲಿದ್ದಾಳೆ. ಮೈಗೆ ಮೈಗೆ ಠಾಕೂರರೇ, ಠಾಕೂರರೇ, ಇದು ಯಾವುದೋ ಕೊಲೆಗಡುಕರ ನಿವಾಸವಾಗಿರಬೇಕು. ಈ ಭಯಾನಕ ಪ್ರತಿಮೆ, ಅತ್ತಿತ್ತ ಬಿದ್ದ ಏಕೆ ಬಲ್ಲಗಳು, ಸಿಂಹಾಸ, ತಲೆಮುಡಿಗಳು. ಠಾಕೂರರೇ, ಠಾಕೂರರೇ, ನಾವಿಲ್ಲಿರುವುದು ಯೋಗ್ಯವಲ್ಲ. ಈ ವಿಪತ್ತಿನಿಂದ ಪ್ರಾರಂಭವ. ಎದ್ದೇಳಿ ಠಾಕೂರರೇ, ಎದ್ದೇಳಿ. ಠಾಕೂರರೇ, ಜ್ಞಾನದ ನಿಜವಾದ ಶತ್ರು ಯಾವುದು ತಿಳಿದೆಯಾಗದೆ ರಾಮ. ಭಯ, ಭಯದಿಂದ ಹುಟ್ಟುವುದು ಸಂಶಯ, ಸಂಶಯದಿಂದಲೇ ಸೈನ್ಯವಾದ ಕ್ಷಯ. ನೀನು ಯಾರು? ಯಾಕಾಗಿ ಬರುವೆ? ಮಾಯೆ ಕತ್ತಲೆ, ಮನವು ಬತ್ತಲೆ. ಬತ್ತಲೆಯಾಗಿರುವ ಮನಕ್ಕೆ ಮಣಿಬಟ್ಟೆ ಹೊರಿಸುವ. ಬೆಳಗಿನೆಡೆಗೆ ಬರಲು ಅದು ನಾಚುತ್ತದೆ. ಆದಿಮಾತೆಯನ್ನ ಅಲಂಕೃತಿಕೊಂಡು ಪೂಜೆ ಮಾಡಿ ಅವಳ ಮನಸ್ಸಂಕಲ್ಪವನ್ನ ಈಡೇರಿಸಿಕೊಳ್ಳೋಣ. ಬಾ ಹೀಗೆ ಬಾ.
ನಿನ್ನ ಸ್ವಭಾವದ ದಯರಾಮ. ಅದಕ್ಕೆ ಅವನ ರೂಪವೇನು ಮಾಡಿದ್ದು? ಹೋಗಿ ಕೇಳು. ಅವನಿಗೆ ಏನು ಬೇಕೆಂದು ಕೇಳು. ನನಗೇನು ಬೇಕು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಯಾರು ನೀನು? ನೀನು ಎಂಬ ವಸ್ತುವೇ ನಾನು. ಅಂದರೆ ನಾವಿಬ್ಬರು ಆದಿಮಾತೆಯು ಆಡಿಸುವ ಸೂತ್ರದ ಗೊಂಬೆಗಳು. ರಕ್ತ ಕೂಗಿಕೊಳ್ಳಬೇಡಿ. ದಾರಿಯಲ್ಲಿ ಜ್ವರದಿಂದ ಬಳಲುತ್ತಿರುವ ನನ್ನ ಮಗಳು ಈಗ ನಿತ್ಯಾಗಿದ್ದಾಳೆ. ಅಯ್ಯೋ ಅಯ್ಯೋ ಹುಲಿ 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 ಬಂದಿತು. ನಾನೇ ಮಾಡಿ ಏನಾಯಿತು? ಹೃದಯರಾಮ, ಜಗನ್ಮಾತೆ, ಆದಿಮಾಯೆ, ಭವತಾರಿಣಿ ಈ ಗುಹೆಯೊಳಗಿದ್ದಾಳೆ. ತಾಯೇ ತಾಯೇ ತಾಯೇ, ನೀನು ಕಲಿಯುವಂತೆಯಲ್ಲ. ನಿನ್ನ ಪ್ರಕೃತಿ ವಿಲಾಸದಲ್ಲಿ ಒಟ್ಟು ಸಾವುಗಳು ಮೂಡಿ ಮರೆಯಾಗುತ್ತವೆ. ನಿನ್ನ ಪದ ಸಂಚಲನದಲ್ಲಿ ಆನಂದ ಉನ್ಮಾದ ಉತ್ತರ ತರಂಗಗಳು ಏಳುತ್ತವೆ. ತಾಯೇ, ನಿನ್ನ ಉಸಿರಾಟದಲ್ಲಿ ಹಗಲು ರಾತ್ರಿಗಳು ತುರುಗುಯ್ಯಾಲೆಯಾಡುತ್ತವೆ. ಅಮ್ಮ, ತುರುಗುಯ್ಯಾಲೆಯಾಡುತ್ತವೆ. ಏನು ನೀಳೆಯಮ್ಮ ನಿನ್ನದು, ಏನು ನೀಳೆ? ಹಲವರ ತವರು ಭಗವರಾಗಿ ತಪಸ್ಸನ್ನಾಚರಿಸಿದ ಈ ಪಾಮರನಿಗೆ ಒಲಿವೆ ನೀನು. ಆ ತಗೊಳೆ ಕೋರಿನೆಗೂ ಒಲಿವೆ. ಎಂತ ವಿಚಿತ್ರವಾಗಿ ನಿನ್ನ ಮಹಿಮೆಯನ್ನು ಅಸದಳ ಅದೃಶ್ಯ ರೂಪದಲ್ಲಿ ಬಂದು ದರೋಡೆ ಕೋರನಿಗೆ ಒಲಿದೆಯ. ದುರ್ಗೆ ದುರ್ಗೆ, ನಿನ್ನ ಪವಾಡಕ್ಕೆ ನಮಸ್ಕಾರ. ಮಗ, ಭೈರವ, ತಂದೆ ಎಂದು ಮಗಳ ಕರೆದ ಕೇವಲ ಕೆಲವು ಗಳಿಗೆಯ ಪ್ರೀತಿಗಾಗಿ ಕೆಲವು ಗಳಿಗೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ನಿಂದ ನಿನಗೆ ಈ ಮಾತ್ರ ಸ್ವರೂಪಿಯ ಮಹಾಮಾತೆಯ ದರ್ಶನವಾಯಿತು, ಸಾಕ್ಷಾತ್ಕಾರವಾಯಿತು. ಭೈರವ, ಇದೋ ನಿನ್ನ ಅಸೀಮ ಶಕ್ತಿಗೆ, ನಿನ್ನ ಅಸೀಮ ಭಕ್ತಿಗೆ ನನ್ನ ನಮನ, ನನ್ನ ನಮನ. ನಮೋ ನಮಃ. ಅದೇನು ಅದ್ಭುತ ದೃಶ್ಯವನ್ನು ಕಂಡೆ. ಆನಂದದ ಮಹಾಸಾಗರದಲ್ಲಿ ಮುಳುಗಿ ಎದ್ದಂದಾಯಿತು. ಹೇ ಮಹಾನುಭಾವ, ನೋಡು, ನನ್ನ ಹೃದಯವನ್ನು ಮುಟ್ಟಿ ನೋಡು. ನನ್ನ ಹೃದಯ ಬಡಿತದೊಡನೆ ದೇವಾಲಯದ ಗಂಟ ನಾದಗಳು ಕೇಳುವುದಿಲ್ಲವೇ? ಅದೇ ನಾದ ತರಂಗದೊಡನೆ ನನ್ನ ಸರ್ವಾಂಗಗಳಲ್ಲಿಯೂ ಅದರ ಆನಂದವನ್ನು ಉಂಟು ಮಾಡಿದೆ. ಅದರ ಆನಂದವನ್ನು ಮನುಷ್ಯನ ಭ್ರಮೆ ಕವಿಯಲ್ಲಿ ಹುಲಿಯನ್ನು ದೇವರು ಒಳಗೆ ಹೇಳಿದ ಬಂದಿಲ್ಲ. ಜನದಿಂದ ಬಳಲುತ್ತಿರುವ ನನ್ನ ಮಗಳನ್ನು ನನ್ನ ತಲೆಯ ಮೇಲೆ ಮಲಗಿಸಿಕೊಂಡು ತೇಜಸ್ವಿ ತಾಯಿಯವರವಳು ಸವರುತ್ತಿದ್ದಾಳೆ. ಒಮ್ಮೆ ನಗು ತುಂಬಿದ ಮುಖವನ್ನೆತ್ತಿ ನನ್ನ ನೋಡಿದ ಕ್ಷಣ ಸುತ್ತಲೂ ಸಹಸ್ರಾರು ದೀಪಗಳು ಛತ್ತೆಂದು ಹೊಳೆಯುವ ನಕ್ಷತ್ರ ಕಾಂತಿ.
ನನ್ನ ಮಗಳು ಎಷ್ಟು ಕಷ್ಟಪಟ್ಟು ಬಂದಿರು. ಸುಮ್ಮನೆ ಯಾಕೆ ಕೂತಿರುವೆ? ಸಮೀಪ ಕರೆ. ಶಾರದ ಬಾಯಿಗೆ ಆದಿ ಮಾತೆಯ ಇಚ್ಛೆಯನ್ನ ನಾನೆಂದಿಗೂ ತಿರಸ್ಕರಿಸುವುದಿಲ್ಲ. ಬಾಯಿಗೆ ಭಕ್ತಿಯ ಹಾದಿಯಲ್ಲಿ ಬೆಳಗುವ ದೀಪವು ತಾನುಳಿದ ಬಿರುಗಾಳಿಗೆ ನಂದದಂತೆ ಸೆರಗ ಮನೆಯಲ್ಲಿ ಹಿಡಿದು ರಕ್ಷಿಸುವುದು. ಭವದಲ್ಲಿ ತೇಲುವ ದೋಣಿಯನ್ನ ಮುಗಿಸಬೇಕು. ಅದು ಕಾಮದ ಗಂಟಿಗೆ ಅಪ್ಪಳಿಸದಂತೆ ನೀನೇನು ಕಾಣಿವೆ. ಜಗನ್ಮಾತೆ ಸ್ಪರ್ಶದಿಂದ ಪವಿತ್ರವಾದ ಈ ದೇಹ ನಿಮಗೆ ಕೇವಲ ತಾಯಿಯ ಪ್ರೀತಿಯಷ್ಟೇ. ಪ್ರಾತಃ ಕಾಲವಾಗುತ್ತಾ ಬಂತು. ಗಂಗಾ ಸ್ನಾನ ಮಾಡಿ ದಕ್ಷಿಣೇಶ್ವರಿಗೆ ಹೋಗುವ. ತಂದೆಯ ಅಪ್ಪಣೆಯಿಲ್ಲದೆ ಅಯ್ಯ ಅಯ್ಯ, ನಮ್ಮಿಬ್ಬರನ್ನ ಆಶೀರ್ವದಿಸಿ ಕಳುಹಿಸಯ್ಯ. ಯಾವ ಪುಣ್ಯವೆಂದು ಈ ದೇವದಂಪತಿಗಳಿಗೆ ನಾನು ಆಶೀರ್ವದಿಸಲು. ಪುಣ್ಯವಂತರ ಪಾದ ಸ್ಪರ್ಶಕ್ಕೂ ಯೋಗ್ಯವಲ್ಲದ ಕಾಲು ಕಲ್ಲು ನಾನು ಕಾಡುತ್ತೇನೆ. ಭೈರವ, ಒಪ್ಪು ನೀರು ಕೂಡಿರುವ ಸಮುದ್ರದ ಚಿಪ್ಪಿನೊಳಗೊಂದು ಮುತ್ತು ಇರುತ್ತದೆ. ಅದೇ ರೀತಿ ಮಾನವನ ಭೋಗದ ಕವಚದೊಳಗೊಂದು ಆತ್ಮ ಇರುತ್ತದೆ. ಒಪ್ಪು ಒಣಗಿ ಹೋಯಿತು, ನೀರು ಹಾವಿಯಾಯಿತು, ಚಿಪ್ಪು ಸುಣ್ಣವಾಯಿತು. ನಿನ್ನ ಆತ್ಮದೊಳಗಿರುವ ಮುತ್ತು ಜಗಜ್ಜನನಿಗೆ ಮೂಗುತಿಯಾಯಿತು. ಜಗಜ್ಜನನಿಗೆ ಭೈರವ, ಕೆಲವು ಸಂದರ್ಭ ಹೀಗೆ. ಯಾರನ್ನ ಎಷ್ಟು ಕಾಲ ಸಂಧಿಸುತ್ತೇವೆಯೋ, ಎಷ್ಟು ಕಾಲ ಅವರಲ್ಲಿ ಇರುತ್ತೇವೆಯೋ ಅಷ್ಟೇ ಕಾಲ ತಾಯಿ ಅನುಗ್ರಹ. ಸಮಯ ಕಳೆದ ಮೇಲೆ ಇನ್ನೋರ್ವರಿಗೆ ಸಮಯ ಬಿಡಬೇಕು ಭೈರವ. ಹಾಗಾಗಿ ಸುಮ್ಮನೆ ಯಾಕೆ ದುಃಖ ಪಡುವೆ ಬರುವ? ಈ ದೇಹಕ್ಕಾಗಿ ಯಾಕೆ ದುಃಖ ಪಡುವೆ? ಕಣ್ಣೀರು ನನಗಾಗಿಲ್ಲ. ಹೆಣ್ಣನ್ನು ಹೊಡೆದ ತಂದೆ 16 ವರ್ಷ ಸಾಕಿ ಸಲುವಿ ಪರರ ಸ್ವತ್ತನ್ನು ಕಳಿಸಿಕೊಡುತ್ತಾನೆ. ಆದರೆ ಈ ದುರ್ದೈವಿಗೆ ಅಪ್ಪ, ನಾನು ನಿನ್ನ ಮಗಳು, ನಿಜವಾಗಿಯೂ ನಿನ್ನ ಮಗಳು, ಬೇಡ ಬೇಡ ಎಂದು ಅಂದರು. ತಂದೆಯ ಮದುವೆಯಲ್ಲಿತ್ತು. ಈಗ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೊರಟಿದ್ದಾಳೆ. ಮಗಳೇ ಮಗಳೇ, ನಿನ್ನ ಮಮತೆಯನ್ನು ನಾನು ಹೇಗೆ ಮರೆಯಲಿ, ಹೇಗೆ ಮರೆಯಲಿ? ಭೈರವ, ಮಮತೆ ಇಲ್ಲಷ್ಟೇ ತಂದೆಯ ಪದವಿಯು ಪೂರ್ಣವಾಗುವುದಿಲ್ಲ. ಅದಕ್ಕೆ ತ್ಯಾಗದ ಕಿರೀಟವಿಡಬೇಕು. ನನ್ನಲ್ಲಿ ಏನಿದೆ ಅಂತ ತ್ಯಾಗ ಮಾಡಲಿ? ನಾನು ನಿನ್ನಿಂದ ಹೆಚ್ಚಿನದೇನನ್ನೂ ಕೇಳುವುದಿಲ್ಲ. ಏನು ಏನೆಂದು ಕರೆಯುವುದು? ಭೈರವ, ಜಗನ್ಮಾತೆಯ ಅಂಗಳ ಗುಡಿಸುವ ಕಸಬರಿಗೆ ಈ ದೇಹ ನಾನು ಕೇಳಿದನ್ನು ಕೊಡುವೆಯ? ನನ್ನ ಮಗಳ ನಿಜವಾದ ತಂದೆ ಎನಿಸಿಕೊಳ್ಳುವುದಕ್ಕಾಗಿ ನಿನ್ನ ಸರ್ವಸ್ವವನ್ನು ಕೊಡಲು ಸಿದ್ಧನಿದ್ದೇನೆ. ಕೇಳು ಕೇಳು, ಕೊಡುವೆಯ? ಖಂಡಿತವಾಗಿ ಕೊಡುತ್ತೇನೆ. ಭೈರವ, ಕೊಡು. ನಿನ್ನ ಸರ್ವ ಪಾಪಗಳನ್ನು ಕೊಡು. ಸುಡು. ನಿನ್ನ ಕೋಪ ಕ್ರೋಧಗಳನ್ನು ಬಿಡು. ನಿನ್ನ ಅಹಂಕಾರಗಳನ್ನು. ಆಮೇಲೆ ನೋಡು, ಜಗದಲ್ಲಿ ಬೆಳಗುವ ದೀಪಗಳನ್ನು, ಹೃದಯ ದೇಗುಲ ಬೆಳಗುವ ದೀಪಗಳನ್ನು. ತಾಯೇ ದೇವಿ, ಅನುಗ್ರಹಿಸು.
ಬೆಳಗಲಿ, ಜ್ಞಾನ ಜ್ಯೋತಿಯಾಗಿ ಬೆಳಗಲಿ. ಮಾಣಿಕ್ಯವೀ ನಾಮಪದಾಲಯಂತಿ ವರಾಸ ಮಂಜುಳ ವಾಗ್ವಿಲಾಸ ಮಹೇಂದ್ರ ನೀಲಚ್ಯುತಿ ಕೋಮಲಾಗಿ ಮಾಧವದ ಕಲ್ಯಾಣ ಮಾತಂಗಿ ಮಧುಶಾಲಿನಿ ಅಮ್ಮ ತಾಯೇ ನಮಸ್ತೆ ನಮಸ್ತೆ ಜಗದೇಕ ಮಾತ ಜಗದೇಕ ಮಾತ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶುಭಮಸ್ತು. ಅದು ಒಂದು ಮಾಯಾ ಶಕ್ತಿ ಎನ್ನುವಂಥದ್ದನ್ನ ಹೃದಯ ದೇಗುಲ ಎನ್ನುವಂತಹ ಒಂದು ಸುಂದರವಾದಂತಹ ಐತಿಹಾಸಿಕ ಪೌರಾಣಿಕ ಏಕಾಂಕ ನಾಟಕದೊಂದಿಗೆ ಪ್ರದರ್ಶನವನ್ನು ಏರ್ಪಡಿಸಿದಂತಹ ಸಾಂಸ್ಕೃತಿಕ ಕಲಾ ಸಂಘ ಕೂಜಳ್ಳಿ ಇವರಿಗೆ ಒಮ್ಮೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಒಂದು ಚಪ್ಪಾಳೆಯನ್ನ ಬಯಸ್ತಾ ಇದ್ದೇನೆ. ಒಂದು ಮಗಳ ಅಗಲುವಿಕೆಯಿಂದ ಮನುಷ್ಯನಾಗಿರುವಂತವನನ್ನ ದರೋಡೆಕೋರನನ್ನಾಗಿ ಕಟುಕನನ್ನಾಗಿ ಪರಿವರ್ತಿಸಿ ಪುನಃ ದೈವಿ ಶಕ್ತಿಯಾಗಿ ಮಗಳ ರೂಪದಲ್ಲಿಯೇ ಕಾಣಿಸಿಕೊಂಡು ಪುನಃ ಅವನನ್ನ ಮನುಷ್ಯನನ್ನಾಗಿ ಪರಿವರ್ತಿಸುವಂತಹ ಶಕ್ತಿ ಆ ದೇವರಲ್ಲಿದೆ. ತಾಯಿ ಶ್ರೀ ಶಾಂತಿಕಾ ಪರಮೇಶ್ವರಿಯ ಈ ಒಂದು ಸನ್ನಿಧಾನದಲ್ಲಿ ಇವತ್ತಿನ ಈ ಒಂದು ಹೃದಯ ದೇಗುಲ ಎನ್ನುವಂತಹ ಒಂದು ಸುಂದರವಾದಂತಹ ನಾಟಕವನ್ನ ಪ್ರದರ್ಶಿಸಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳು ದಯಮಾಡಿ ಮುಂದೆ ಬರಬೇಕು. ಕಲಾವಿದರನ್ನ ಅಭಿನಂದಿಸುವುದಕ್ಕಾಗಿ ಮುಂದೆ ಬರುವಂತೆ ಅವರನ್ನ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಲಾ ಪ್ರದರ್ಶನಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಕೊನೆಯಲ್ಲಿ ನೀವು ನೀಡಿರುವಂತಹ ಒಂದು ಕರತಾಡನ ಕಲಾವಿದರಿಗೆ ನೀಡಿದಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಪ್ರೋತ್ಸಾಹ ಅಂತ ಅಂದ್ಕೊಂಡಿದ್ದೇವೆ. ಕಲಾವಿದರಿಗೆ ಬೇಕಾಗಿರುವಂಥದ್ದು ಇದೆ. ಕಲೆ ಎಲ್ಲರಲ್ಲಿಯೂ ಇರ್ತದೆ, ಆದರೆ ಕೆಲವರನ್ನು ಮಾತ್ರ ಆಕರ್ಷಿಸ್ತದಂತೆ. ಹಾಗಾಗಿ ಅಂತಹ ಅದ್ಭುತವಾದಂತಹ ಒಂದು ಕಲಾವಿದರು ಇವತ್ತು ಹೃದಯ ದೇಗುಲ ಇರುವಂತಹ ಒಂದು ಸುಂದರವಾದ ನಾಟಕವನ್ನ ಪ್ರದರ್ಶನ ಮಾಡಿದ್ದಾರೆ. ಆ ಕಲಾವಿದರ ಪರಿಚಯವನ್ನ ಮಾಡ್ತೇನೆ. ಜೊತೆಗೆ ಈ ಒಂದು ಕಲೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಒಂದಿಷ್ಟು ಜನ ಸಹಕಾರವನ್ನು ಕೂಡ ನೀಡಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಮೊದಲನೇದಾಗಿ ಶ್ರೀ ಶಾಂತಿಕಾ ಪರಮೇಶ್ವರಿ ನಾಟ್ಯ ಹಾಗೂ ಸಾಂಸ್ಕೃತಿಕ ಸಂಘ ಕೂಜಳ್ಳಿ ಈ ಒಂದು ನವರಾತ್ರಿ ಉತ್ಸವದ ಪ್ರಯುಕ್ತವಾಗಿ ಈ ಒಂದು ಸನ್ನಿಧಾನದಲ್ಲಿ ಹೃದಯ ದೇಗುಲ ಎನ್ನುವಂತಹ ಒಂದು ನಾಟಕವನ್ನ ಪ್ರದರ್ಶನ ಮಾಡಿದ್ರು. ಅದರ ನಿರ್ದೇಶನವನ್ನ ಮಾಡಿದಂತವರು ಶ್ರೀಯುತ ಅಶೋಕ್ ಡಿ ನಾಯ್ಕ್ ಕೂಜಳ್ಳಿ. ದಯಮಾಡಿ ಅವರು ಈ ಒಂದು ವೇದಿಕೆಗೆ ಬರಬೇಕು. ಭೈರವನ ಪಾತ್ರದಲ್ಲಿ ಅತ್ಯದ್ಭುತವಾಗಿ ಕೊನೆಯ ತನಕನೂ ಕೂಡ ಜನರನ್ನ ಹಿಡಿದಿಟ್ಟುಕೊಂಡಂತಹ ಶ್ರೀಯುತ ಶಂಕರ್ ಕೆ ಅಡಿಗೊಂಡಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ರಾಮಕೃಷ್ಣ ಪರಮಹಂಸನ ಪಾತ್ರದಲ್ಲಿ ಶ್ರೀ ಮಹಾಬಲೇಶ್ವರ್ ಹೆಗಡೆ, ಮಾಣಿಕ ಚಂದ ಶ್ರೀ ರಾಮಚಂದ್ರ ಶೆಟ್ಟಿ ಶಿಕ್ಷಕರು ದಯಮಾಡಿ ಅವರು ವೇದಿಕೆಗೆ ಬರಬೇಕು. ಹೃದಯರಾಮನ ಪಾತ್ರದಲ್ಲಿ ಶ್ರೀ ಭಗೀರಥ್ ಎಂ ಮುಕ್ರಿ, ಸ್ತ್ರೀ ಪಾತ್ರದಲ್ಲಿ ಗುರುತಿಸಿಕೊಂಡಂತಹ ಶಾಂಕಾರಿ ಪಾತ್ರದಲ್ಲಿ ಶ್ರೀ ಶ್ರೀಕಾಂತ್ ಆಚಾರ್ಯ ಶಿಕ್ಷಕರು, ಶಾರದಾ ಶ್ರೀ ಮಹಾದೇವ್ ಎಸ್ ಮುಕ್ರಿ, ದರಡಿಕೋರರ ಪಾತ್ರದಲ್ಲಿ ಶ್ರೀ ಜಗದೀಶ್ ಹನುಮಂತಗೌಡ, ಶ್ರೀ ರಾಜೇಶ್ ಶಂಕರ್ ಗೌಡ, ಶ್ರೀ ದತ್ತಾತ್ರೇಯ ಪಿ ಮುಕ್ರಿ, ಶ್ರೀ ಮನೋಜ್ ಎಂ ಮುಕ್ರಿ.
ಜೊತೆಗೆ ದೇವಿ ಪಾತ್ರದಲ್ಲಿ ಶ್ರೀ ಮಂಜುನಾಥ್ ನಂದೂಗೌಡ, ಜೊತೆಗೆ ಡ್ರಾಮಾ ಸೀನ್ ಮತ್ತು ವಸ್ತ್ರಾಲಂಕಾರ ಗಣಪತಿ ಗೌಡ ಕೂಜಳ್ಳಿ, ಸಂಗೀತ ಶ್ರೀ ಗೌರೀಶ್ ಯಾಜಿ ಕೂಜಳ್ಳಿ. ಬಹುಶಃ ಒಂದು ನಾಟಕ ಇರಬಹುದು, ಯಾವುದೇ ಕಾರ್ಯಕ್ರಮಗಳಿಗೆ ಹಿನ್ನೆಲೆಯಾದಂತಹ ಒಂದು ಸಂಗೀತ ಅದಕ್ಕೆ ನೈಜತೆಯನ್ನ ನೀಡ್ತದೆ. ಆ ಒಂದು ನೈಜತೆಯ ಸ್ಪರ್ಶವನ್ನ ನೀಡಿದಂತವರು ಗೌರೀಶ್ ಯಾಜಿ ಕೂಜಳ್ಳಿ ದಯಮಾಡಿ ವೇದಿಕೆ ಬರಬೇಕು. ಹಾಗೆಯೇ ಶ್ರೀಯುತ ಸತೀಶ್ ಪಿ ನಾಯ್ಕರವರು. ಇದರ ಜೊತೆಗೆ ಈ ಒಂದು ವೇದಿಕೆಯನ್ನ ಸುಂದರವಾದಂತಹ ವೇದಿಕೆಯನ್ನ ಸಜ್ಜುಗೊಳಿಸುವುದಕ್ಕೆ ನಮಗೆ ಹಲವಾರು ಜನ ಸಹಕಾರವನ್ನು ನೀಡಿದ್ದಾರೆ. ಅದರಲ್ಲಿ ಈ ಒಂದು ಭಾಗದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಂತಹ ಶ್ರೀಯುತ ಪದ್ದು ಮಹಾಲೆ ಶಾಂತಿಕಾ ಡೆಕೋರೇಟರ್ಸ್ ಅವರಿಗೆ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಸಂಪೂರ್ಣ ವಿಡಿಯೋಗ್ರಾಫಿಯನ್ನ ಮಾಡ್ತಾ ಇರುವಂತಹ ಮಂಜುನಾಥ ಚಾನೆಲ್ನ ರವಿ ಗೌಡಿ ಅವರು, ಲೈಟಿಂಗ್ ಮತ್ತು ಧ್ವನಿ ವ್ಯವಸ್ಥೆಯನ್ನ ಮಾಡಿರುವಂತಹ ಸುಸ್ವರ ಶ್ರೀಯುತ ಬಾಲು, ಹಾಗೂ ವೇದಿಕೆಯ ಒಂದು ನಿರ್ಮಾಣದಲ್ಲಿ ಶ್ರೀಯುತ ನಾಗೇಶ್ ಶಾನ್ಬಾಗ್. ಈ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡುವುದಕ್ಕಾಗಿ ಒಂದಿಷ್ಟು ಜನ ಉತ್ತೇಜನದ ರೂಪದಲ್ಲಿ, ಪ್ರಸಾದ ರೂಪದಲ್ಲಿ ಇವರಿಗೆ ಸಹಾಯವನ್ನ ಮಾಡಿದಂತವರು ನರಸಿಂಹ ನಾರಾಯಣ್ ನಾಯ್ಕ್, ಶ್ರೀಪತಿ ನಾವಡರು, ಚೇತೇಶ್ ಶಾನ್ಬಾಗ್, ವಿನಾಯಕ್ ಭಂಡಾರ್ಕರ್, ಸುರೇಶ್ ವಿ ಶಾನ್ಬಾಗ್, ಗುಡಿಗಾರ್ ಸಮಾಜದ ನಂದು ಗುಡಿಗಾರ್, ಕಿರಣ್ ಚೇಳ್ಕರ್, ಚಿದಾನಂದ ನಾಯ್ಕ್ ಹಾಗೂ ಗೌತಮ್ ಮಾಪಾರಿ. ಇವರೆಲ್ಲರನ್ನ ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಧರ್ಮದರ್ಶಿಗಳಾಗಿರುವಂತಹ ಶ್ರೀಯುತ ಕೃಷ್ಣ ಬಾಬಾ ಪೈರವರು ವೇದಿಕೆಗೆ ಬಂದು ಅವರಿಗೆ ಪ್ರಸಾದ ರೂಪದಲ್ಲಿ ಗೌರವಾರ್ಪಣೆಯನ್ನು ಸಲ್ಲಿಸುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅವರ ಜೊತೆಗೆ ಶ್ರೀಯುತ ಪ್ರಶಾಂತ್ ಗುಲ್ಗರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ರಾಜು ಗುನ್ಗಾರ್ ಅವರು ಹಾಗೂ ಶ್ರೀಯುತ ಪ್ರಕಾಶ್ ಗುನ್ಗಾರ್ ಅವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮೊದಲು ಕಲಾವಿದರುಗಳಿಗೆ ಪ್ರಸಾದ ರೂಪದ ಗೌರವಾರ್ಪಣೆ. ಮೊದಲನೇದಾಗಿ ನಿರ್ದೇಶನವನ್ನು ನೀಡಿರುವಂತಹ ಅಶೋಕ್ ಡಿ ನಾಯ್ಕ ಅವರಿಗೆ, ಅಶೋಕ್ ನಾಯ್ಕ ಅವರು ದಯಮಾಡಿ ಮುಂದೆ ಬರಬೇಕು. ಮೌಲ್ಯಗಳು ಕುಸಿತಾ ಇರುವಂತಹ ಈ ಒಂದು ದಿನದಲ್ಲಿ ಇಂತಹ ಒಂದು ನಾಟಕಗಳು ಉತ್ತಮವಾದಂತಹ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡ್ತಾ ಇದೆ. ಮಾನ್ಯ ಧರ್ಮದರ್ಶಿಗಳು ಅಶೋಕ್ ನಾಯ್ಕ ಅವರಿಗೆ ಈ ಸಂದರ್ಭದಲ್ಲಿ ಪ್ರಸಾದ ರೂಪದ ಗೌರವಾರ್ಪಣೆಯನ್ನು ಸಲ್ಲಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಾಯಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿ ಮುಂದಿನ ದಿನಗಳಲ್ಲಿ ಇದಕ್ಕೂ ಹೆಚ್ಚಿನವಾದಂತಹ ಒಂದು ಕಲಾ ಪ್ರದರ್ಶನವನ್ನು ನೀಡುವಲ್ಲಿ ಅವರಿಗೆ ಆಶೀರ್ವದಿಸಲಿರುವಂತಹ ನಮ್ಮೆಲ್ಲರ ಪ್ರಾರ್ಥನೆ. ಶ್ರೀಯುತ ಶಂಕರ್ ಅಡಿಗುಂಡಿ ಇವರು ಕೂಡ ಒಬ್ಬ ಬಹುಮುಖ ಪ್ರತಿಭೆ. ವಿವಿಧ ರಂಗಗಳಲ್ಲಿ ತಮ್ಮದೇ ಆದಂತಹ ಒಂದು ಹೆಸರನ್ನ ಉಳಿಸಿಕೊಂಡು ಬಂದಂತವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವಾರ್ಪಣೆಯನ್ನು ಸಲ್ಲಿಸುವಂತೆ ಶ್ರೀಯುತ ಕೃಷ್ಣ ಬಾಬಾ ಪೈರವರನ್ನು ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ರಾಮಚಂದ್ರ ಶೆಟ್ಟಿ ಆತ್ಮೀಯ ಮಿತ್ರರು ಕೂಡ ಶಿಕ್ಷಕರಾಗಿ ವೃತ್ತಿಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಯುತ ರಾಮಚಂದ್ರ ಶೆಟ್ಟಿ ಇವತ್ತು ಮಾಣಿಕ್ಯ ಚಂದ ಪಾತ್ರದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಗೌರವಿಸುವಂತ ಒಂದು ಸಮಯ. ಹಾಗೆಯೇ ಹೃದಯರಾಮ ಪಾತ್ರದಲ್ಲಿ ಶ್ರೀ ಭಗೀರಥ ಎಂ ಮುಕ್ರಿ, ಅದೇ ರೀತಿಯಲ್ಲಿ ಶಾಕಾರಿ ಪಾತ್ರದಲ್ಲಿ ಸ್ತ್ರೀಯರನ್ನು ನಾಚಿಸುವ ಶ್ರೀ ಶ್ರೀಕಾಂತ್ ಆಚಾರ್ಯ ಶಿಕ್ಷಕರು ಉತ್ತಮವಾದಂತಹ ರೀತಿಯಲ್ಲಿ ಒಂದು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದರೆ ಅವರಿಗೂ ಕೂಡ ಗೌರವಿಸುವಂತೆ ಶ್ರೀಯುತರನ್ನ ವಿನಂತಿಸ್ತಾ ಇದ್ದೇವೆ. ಶಾರದಾ ಪಾತ್ರದಲ್ಲಿ ಶ್ರೀ ಮಹಾದೇವ್ ಎಸ್ ಮುಕ್ರಿ, ದರೋಡೆಕೋರರಾಗಿ ಜಗದೀಶ್ ಹನುಮಂತ ಗೌಡ, ರಾಜೇಶ್ ಶಂಕರ್ ಗೌಡ, ದತ್ತಾತ್ರೇಯ ಪಿ ಮುಕ್ರಿ ಮತ್ತು ಮನೋಜ್ ಎಂ ಮುಕ್ರಿ.
ದೇವಿ ಪಾತ್ರದಲ್ಲಿ ಶ್ರೀ ಮಂಜುನಾಥ ನಂದೂಗೌಡ, ಡ್ರಾಮಾಸಿ ಮತ್ತು ವಸ್ತ್ರಾಲಂಕಾರ ಗಣಪತಿ ಗೌಡ ಕೂಜಳ್ಳಿ ಹಾಗೂ ಉತ್ತಮವಾದಂತಹ ಸಂಗೀತವನ್ನ ನೀಡಿದಂತಹ ಶ್ರೀ ಗೌರೀಶ್ ಯಾಜಿ ಕೂಜಳ್ಳಿ ಸಂಗಡಿಗರು, ತಬಲಾ ಸಾರ್ ಮತ್ತು ಹಾರ್ಮೋನಿಯಂ ಸಾರ್. ಶ್ರೀಯುತ ಗೌರೀಶ್ ಯಾಜಿ ಅವರು ಮುಂದೆ ಬರಬೇಕು. ಗೌರೀಶ್ ಯಾಜಿ ಅವರು ಮತ್ತು ಅವ್ರ ಜೊತೆಗೆ ತಬಲಾ ಸಾಥನ್ನ ನೀಡಿದಂತವರು. ಇವರ ಪರಿಚಯ ನೀವು ಮತ್ತೆ ಮಾಡಬೇಕಾಗಿಲ್ಲ. ಒಬ್ಬ ಅದ್ಭುತ ಪ್ರತಿಭೆ ಶ್ರೀಯುತ ಗೌರೀಶ್ ಯಾಜಿ ಕೂಜಳ್ಳಿ ಅವರು. ಸತೀಶ್ ಪಿ ನಾಯ್ಕ್ ಅಧ್ಯಕ್ಷರು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದಂತ ಶ್ರೀಯುತ ಪದ್ದು ಮಹಾಲಯ ದಯಮಾಡಿ ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕು. ಜೊತೆಗೆ ರವಿ ಗಾವಡಿ, ಸುಸ್ವರ ಸವಣ ಬಾಲು ಹಾಗೂ ನಾಗೇಶ್ ಶಾನ್ಬಾಗ್. ಗಣಪುಗೌಡ, ವಸ್ತ್ರಾಲಂಕಾರದಲ್ಲಿ ಗಣಪುಗೌಡ. ಮಹಾಬಲೇಶ್ವರ ಹೆಗಡೆ ಅವಾಗಲೇ ಹೆಸರು ಹೇಳಿದ್ದೆ ಅವರದು. ಅವರು ಉಳಿದವ್ರನ್ನ ಇದು ಮಾಡ್ತಾ ಇದ್ದಾರೆ. ರಾಮಕೃಷ್ಣ ಪರಮಹಂಸನ ಪಾತ್ರದಲ್ಲಿ ಶ್ರೀ ಮಹಾಬಲೇಶ್ವರ ಹೆಗಡೆ. ಶ್ರೀಯುತ ಪದ್ದು ಮಹಾಲೆ, ರವಿ ಗಾವಡಿ, ಬಾಲು ಸುಸ್ವರ ಸವಣ್ಣ ಬಾಲು ಹಾಗೂ ನಾಗೇಶ್ ಶಾನ್ಬಾಗ್. ಹಾಗೆಯೇ ಈ ಒಂದು ನಾಟಕಕ್ಕೆ ತನುಮನ ಧನದ ಸಹಾಯವನ್ನು ನೀಡಿ ಉತ್ತೇಜಿಸಿದಂತವರು ನರಸಿಂಹ ನಾರಾಯಣೈ, ಶ್ರೀಪತಿ ನವಣರು, ಚೇತೇಶ್ ಶಾನ್ಬಾಗ್, ವಿನಾಯಕ್ ಭಂಡಾರ್ಕರ್, ಸುರೇಶ್ ವಿ ಶಾನ್ಬಾಗ್, ನಂದು ಗುಡಿಗಾರ್, ಕಿರಣ್ ಚೇಳ್ಕರ್, ಚಿದಾನಂದ ನಾಯ್ಕ್ ಹಾಗೂ ಗೌತಮ್ ಮಾಪಾರಿ ದಯಮಾಡಿ ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಒಂದು ನಾಟಕದ ಯಶಸ್ಸಿಗೆ ಸಾಕ್ಷೀಕರಿಸಿದಂತವರು ತಾವೆಲ್ಲ ಪ್ರೇಕ್ಷಕ ಬಂಧುಗಳು, ಕಲಾಭಿಮಾನಿಗಳು. ಸೊ ಹಾಗಾಗಿ ನಿಮಗೂ ಕೂಡ ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಮಹಾಬಲೇಶ್ವರ ಹೆಗಡೆ ಅವರು ಬರಬೇಕು. ರಾಮಕೃಷ್ಣ ಪರಮಹಂಸರ ಪಾತ್ರದಲ್ಲಿ ಗುರುತಿಸಿಕೊಂಡಂತಹ ಮಹಾಬಲೇಶ್ವರ ಹೆಗಡೆ ಉತ್ತಮವಾದಂತಹ ರೀತಿಯಲ್ಲಿ ಕಲಾ ಪ್ರದರ್ಶನವನ್ನು ನೀಡಿದಂತಹ ನಿಮಗೆ ತಾಯಿ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಈ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಈ ದೇವಸ್ಥಾನದ ಧರ್ಮದರ್ಶಿಗಳು, ಆಡಳಿತ ವರ್ಗ, ಎಲ್ಲ ಅರ್ಚಕ ವರ್ಗದವರು, ಜೊತೆಗೆ ತಾವೆಲ್ಲ ಪ್ರೇಕ್ಷಕರು ಸಹಕಾರವನ್ನು ನೀಡಿದ್ದೀರಿ. ತಮಗೆಲ್ಲ ಮತ್ತೆ 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 ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಯಾವುದೇ ಕಾರ್ಯಕ್ರಮಗಳು ಕೂಡ ಈ ಸಂದರ್ಭದಲ್ಲಿ ಶ್ರೀದೇವರ ಹೇಳಿದೆ
ದಯಮಾಡಿ ಪ್ರಾಯೋಜಕರಾಗಿರುವಂತಹ ಶ್ರೀಯುತ ನರಸಿಂಹ ನಾಯ್ಕ ಅವರು, ನರಸಿಂಹ ನಾಯ್ಕ ಅವರು, ಶ್ರೀಪತಿ ನೌಡ್, ಚೇತೇಶ್ ಶಾನ್ಬಾಗ್, ಶ್ರೀಪತಿ ನಾವಡ್ರು, ಚೇತೇಶ್ ಶಾನ್ಬಾಗ್, ವಿನಾಯಕ್ ಭಂಡಾರ್ಕರ್, ಸುರೇಶ್ ವಿ ಶಾನ್ಬಾಗ್, ನಂದು ಗುಡಿಗಾರ್, ಕಿರಣ್ ಚೇಳ್ಕರ್, ಚಿದಾನಂದ ನಾಯ್ಕ್ ಹಾಗೂ ಗೌತಮ್ ಮಾಪಾಡಿ. ಇವರ ಜೊತೆಗೆ ಸಹಕಾರವನ್ನು ನೀಡಿದಂತಹ ಶ್ರೀಯುತ ವಿಜಯ್ ಕುಮಾರ್ ನಾಯ್ಕ್, ಶಿಕ್ಷಕರು ಪ್ರೌಢಶಾಲೆ, ಇವರಿಗೂ ಕೂಡ ಧನ್ಯವಾದಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಅವರಿಗೂ ಕೂಡ ಒಂದು ಹೂವನ್ನ ನೀಡಿ ಗೌರವಿಸುವಂತೆ ವಿನಂತಿಯನ್ನ ಮಾಡ್ತೇವೆ. ರಾಜು ಗುರುಗಾರ್ ಅವರು, ಪ್ರಕಾಶ್ ಗುರುಗಾರ್ ಅವರು ಹಾಗೂ ಪ್ರಶಾಂತ್ ಗುರುಗಾರ್ ಅವರು ದಯಮಾಡಿ ಮೇಲೆ ಬರಬೇಕು. ಶ್ರೀಯುತ ರಾಜು ಗನ್ಗ ಪ್ರಧಾನ ಅರ್ಚಕರು, ಹಾಗೆಯೇ ಪ್ರಕಾಶ್ ಗುರುಗಾರ್ ಅವರು ಹಾಗೂ ಪ್ರಶಾಂತ್ ಗುರುಗಾರ್ ಅವರು, ಇವರ ಸಹಕಾರವು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಇದೆ. ಹಾಗಾಗಿ ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ರಚಿಸುತ್ತಾ ಪುಷ್ಪಗುಚ್ಛದಿಂದ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತೀನಿ. ಈ ಒಂದು ಪುಷ್ಪವನ್ನು ಅವರಿಗೆ ನೀಡಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದಯಮಾಡಿ ಅವರು ಸ್ವೀಕರಿಸಬೇಕು. ಬೆಳಗ್ಗೆ ಸಭೆ ಆತ್ಮೀಯ ಸದ್ಭಕ್ತರೇ, ಈಗಾಗಲೇ 1 ಗಂಟೆಗಳ ಕಾಲ ಹೃದಯ ದೇಗುಲ ಅನ್ನುವಂತಹ ನಾಟಕ ತಮ್ಮ ಎದುರಿಗೆ ಪ್ರದರ್ಶನಗೊಂಡಿದೆ. ಖಂಡಿತವಾಗಿಯೂ ತಾಯಿ ಕ್ಷೇತ್ರದಲ್ಲಿ ನಮಗೊಂದು ಅವಕಾಶ ಮಾಡಿಕೊಟ್ಟು ಈಗಾಗಲೇ ಹೃದಯ ದೇಗುಲ ಅನ್ನುವಂಥ ಈ ನಾಟಕ 2ನೇ ಪ್ರದರ್ಶನಗೊಳ್ತಾ ಇದೆ. ಮೊದಲನೇದಾಗಿ ನಮ್ಮದೇ ಗುಜರಲ್ಲಿ ಇರುವಂತಹ ಶ್ರೀ ಪ್ರಸಾದ ಗಣಪತಿ ಕ್ಷೇತ್ರದಲ್ಲಿ ಆ ಪ್ರಯೋಗ ಮಾಡಿ ಯಶಸ್ವಿಗೊಂಡಿದ್ದೇವೆ. 2ನೇ ಪ್ರಯೋಗ ತಾಯಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಖಂಡಿತವಾಗಿಯೂ ನಮ್ಮ ಜನ್ಮ ಸಾರ್ಥಕ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ನಾಟ್ಯ ಸಂಘ ನಾವು ಹುಟ್ಟು ಹಾಕಿದ್ದು ಸಾರ್ಥಕ ಅಂತ ತಿಳ್ಕೊಳ್ಳೋದು. ಏನೇ ಇರಲಿ, ಈ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದ ಧರ್ಮದರ್ಶಿಗಳು ಹಿರಿಯರು ಆಗಿರುವಂತಹ ಸಜ್ಜನರು ಆಗಿರುವಂತಹ ಶ್ರೀಯುತ ಕೃಷ್ಣ ಪೈ ಅವರಿಗೆ ಶ್ರೀ ಶಾಂತಿಕಾ ಪರಮೇಶ್ವರಿ ನಾಟ್ಯ ಸಂಘ ಪೂಜಾರಿ ಇವರ ಸಮಸ್ತ ಕಲಾವಿದರ ಪರವಾಗಿ, ವೈಯಕ್ತಿಕವಾಗಿ, ನಾಗರಿಕರ ಪರವಾಗಿ ಸರ್ ತಮಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಮೂಲಕವಾಗಿ ನಮ್ಮ ನಾಟಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಪಿ ನಾಯ್ಕರು